ಕಾರ್ತೀಕ ಪುರಾಣದ 11ನೆಯ ಅಧ್ಯಾಯ ಲಂಬೋದರ ಚರಿತ್ರೆಯು. ವಸಿಷ್ಠ ಮಹಾಮುನಿಯು ಪುನಃ ಜನಕ ಮಹಾರಾಜನನ್ನು ಕುರಿತು, ರಾಜೇಂದ್ರ, ಕಾರ್ತೀಕ ಮಹಾತ್ಮೆಯನ್ನು ವಿವರಿಸುತ್ತಿದ್ದೇನೆ, ಶ್ರದ್ಧೆಯಿಂದ ಕೇಳು. ಶ್ರೀ ಮಹಾವಿಷ್ಣುವನ್ನು ಅಗಸೆ ಹೂವಿನಿಂದ ಪೂಜೆಯನ್ನು ಸಲ್ಲಿಸಿದವರು ಚಾಂದ್ರಾಯಣ ವ್ರತವನ್ನು ಆಚರಿಸಿದ ಫಲವನ್ನು ಹೊಂದುವರು. ಗರಿಕೆಯಿಂದಾಗಲಿ ದರ್ಭಾಗ್ರದಿಂದಾಗಲಿ ಶ್ರೀಹರಿಯನ್ನು ಅರ್ಚಿಸಿದವರು ಸರ್ವ ಪಾಪ ವಿಮುಕ್ತರಾಗಿ ಕಡೆಗೆ ವೈಕುಂಠವನ್ನು ಸೇರುವರು. ವಿಚಿತ್ರ ವಸ್ತ್ರಾದಿಗಳಿಂದ ಶ್ರೀಹರಿಯನ್ನು ಅಲಂಕರಿಸಿದವರು, ದೀಪಮಾಲಿಕೆಯನ್ನು ಅರ್ಪಿಸಿದವರು ವೈಕುಂಠವಾಸಿಗಳಾಗುವರು. ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ಶ್ರೀ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ಪುರಾಣವನ್ನು ಪಠಿಸಿದರೂ ಕೇಳಿದರೂ ವಿಷ್ಣುದೂತರಾಗಿ ವರ್ತಿಸುವರು. ಇದನ್ನು ಕುರಿತು ಅತ್ಯಂತ ಆಶ್ಚರ್ಯಕರವಾದುದು ಇಹಲೋಕದಲ್ಲಿ ಸಂಪತ್ತು, ಆಯುರ್ವೃದ್ಧಿ, ಆರೋಗ್ಯ ಭಾಗ್ಯವನ್ನು ಕೊಡುವಂತಹುದು. ಅಂತ್ಯದಲ್ಲಿ ಪಾಪ ವಿಮುಕ್ತರಾಗುವುದೇ ಅಲ್ಲದೆ ಮುಕ್ತಿಯನ್ನು ಹೊಂದುವಂಥ ಒಂದು ಇತಿಹಾಸವನ್ನು ಹೇಳುವೆನು, ಆಲಿಸು ಎಂದನು. ಪೂರ್ವಕಾಲದಳು ಕಳಿಂಗ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನ ಹೆಸರು ಲಂಬೋದರ. ಆತನು ಸ್ನಾನ ಸಂಧ್ಯಾದಿಗಳನ್ನು ಬಿಟ್ಟು ಇತರರ ಮನೆಗಳಲ್ಲಿ ಅಡಿಗೆ ಮಾಡುವುದರಿಂದ ಜೀವಿಸುತ್ತಿದ್ದನು. ಆತನು ತುಂಬ ದುರಾಚಾರಿಯಾಗಿದ್ದನು. ಇದರಿಂದ ಕೆಲಕಾಲಾನಂತರ ಆತನು ತನಗೆ ಲಭಿಸಿದ ಧನದಿಂದ ವಿದೇಶಿ ವಸ್ತುಗಳ ವ್ಯಾಪಾರವನ್ನು ಆರಂಭಿಸಿದನು. ಇದರಿಂದ ತೃಪ್ತನಾಗದೆ ಕಳ್ಳತನವನ್ನು ಮಾಡಿದನು. ಆತನ ಸತಿಯು ಬಹು ಬುದ್ಧಿಶಾಲಿಯೂ ಕ್ಷಮ, ಶಾಂತಿ, ಸದ್ಗುಣಶಾಲಿಯಾಗಿ ಕುಲಾಂಗನೆಯರಲ್ಲೆಲ್ಲ ಮೇಲೆನಿಸಿ ಹೆಸರುವಾಸಿಯಾಗಿದ್ದಳು. ಆಕೆ ತನ್ನ ಪತಿಯ ದುರ್ನಡತೆಗಾಗಿ ಲೆಕ್ಕಿಸದೆ ಪತಿಯೇ ಭಗವಂತನೆಂದು ತಿಳಿದು ಪೂಜಿಸುತ್ತಿದ್ದಳು. ಹೀಗೆಯೇ ಕೆಲಕಾಲ ಕಳೆದ ತರುವಾಯ ಲಂಬೋದರನು ಒಂದು ಖಡ್ಗವನ್ನು ಹಿಡಿದು ಮಾರ್ಗಸ್ಥರನ್ನು ಹೊಡೆದು ಅವರಲ್ಲಿದ್ದ ಧನಕನಕ, ವಸ್ತು, ವಾಹನಾದಿಗಳನ್ನು ದೋಚಿಕೊಂಡು ಕಾಲ ಕಳೆಯುತ್ತಿದ್ದನು. ಹೀಗಿರಲು ಒಂದಾನೊಂದು ದಿನ ಆ ಮಾರ್ಗಾನುವರ್ತಿಯಾಗಿ ಒಬ್ಬ ಬ್ರಾಹ್ಮಣನು ಬರುತ್ತಿರಲು ಆತನನ್ನು ಸಮೀಪದಲ್ಲಿದ್ದ ಒಂದು ಮರಕ್ಕೆ ಕಟ್ಟಿಹಾಕಿ ಅವನಲ್ಲಿದ್ದ ಹಣವನ್ನು ಕದ್ದನು. ಒಬ್ಬ ಕಿರಾತಕನು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದು ಆ ಬ್ರಾಹ್ಮಣದ್ವಯರನ್ನು ಸಂಹರಿಸಿ ಅವರಲ್ಲಿದ್ದ ಹಣವನ್ನೆಲ್ಲ ಅಪಹರಿಸಿದನು. ಸಮೀಪದಲ್ಲೇ ವಾಸಿಸುತ್ತಿದ್ದ ಒಂದು ದೊಡ್ಡ ಹುಲಿ ಮನುಷ್ಯರ ವಾಸನೆಯನ್ನು ಕಂಡುಹಿಡಿದು ಆ ಸ್ಥಳಕ್ಕೆ ಬಂದು ಕಿರಾತನ ಮೇಲೆರಗಲು ಕಿರಾತನು ಹುಲಿಯೊಡನೆ ಒಯ್ದಾಡಿ ಕೊನೆಗೆ ಕಿರಾತನು ಹುಲಿಯನ್ನು, ಹುಲಿಯು ಕಿರಾತನನ್ನು ಸಂಹರಿಸಿದುದಾಯಿತು. ಈ ವಿಧವಾಗಿ ಒಂದೇ ಸಮಯದಲ್ಲಿ 4 ಜೀವಿಗಳು ಪ್ರಾಣ ಬಿಟ್ಟು ಕರ್ಮಬದ್ಧರಾಗಿ ಕಾಲಸೂತ್ರವೆಂಬ ನರಕಕ್ಕೆ ಕರೆದೊಯ್ಯಲ್ಪಟ್ಟರು. ಆ ನರಕವು ಮಲ, ಮೂತ್ರ, ಭೂಯಿಷ್ಠವಾಗಿ ಕ್ರಿಮಿಕೀಟಗಳಿಂದ ಕೂಡಿದ್ದವು. ಅಲ್ಲಿದ್ದ ಒಂದು ಬಾವಿಯಲ್ಲಿ ಈ 4 ಬಿದ್ದಿದ್ದು ರಕ್ತವನ್ನು ಪಾನ ಮಾಡುತ್ತಾ ಸಿಂಹಗರ್ಜನೆಗೆ ಸಮಾನವಾಗಿ ಬೊಬ್ಬೆ ಹಾಕುತ್ತಾ ವಿವಿಧ ನರಕಬಾಧೆಗಳನ್ನು ಅನುಭವಿಸುತ್ತಿದ್ದರು. ಲಂಬೋದರನ ಪತ್ನಿಯಾದರೂ ಪತಿಯ ಮರಣದಿಂದ ಅತ್ಯಂತ ದುಃಖಿತಳಾಗಿ ಭಗವದ್ಧ್ಯಾನಾಸಕ್ತಳಾಗಿ ನಿತ್ಯ ಪುಣ್ಯ ಕಾರ್ಯಗಳನ್ನಾಚರಿಸುತ್ತಾ ಸರ್ವೇಶ್ವರನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿದ್ದಳು. ಈ ರೀತಿಯು ಆಕೆಯು ಕಾಲ ಕಳೆಯುತ್ತಿರಲು ಒಬ್ಬ ಸನ್ಯಾಸಿಯು ಆಕೆಯ ಮನೆಗೆ ಅತಿಥಿಯಾಗಿ ಬಂದನು. ಆ ಮಹಾಭಾಗ್ಯವಂತನನ್ನು ಆಕೆಯು ನೋಡಿದ ಕೂಡಲೇ ಅತ್ಯಂತ ಆನಂದ ಭರಿತಳಾಗಿ, ಮಹಾತ್ಮ, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಪತಿಯಾಗಲಿ ಸಂತಾನವಾಗಲಿ ಇಲ್ಲದ ನನ್ನಂತಹ ಅನಾಥಳನ್ನು ಕೃತಾರ್ಥಳನ್ನಾಗಿಸಲು ಆಶೀರ್ವದಿಸಿ ಎಂದು ಪ್ರಾರ್ಥಿಸಿದಳು.
ಆ ಸನ್ಯಾಸಿಯು ಆಕೆಯ ವಿನಯ ವಿಧೇಯತೆಯನ್ನು ಸದಾಚಾರ ವರ್ತನೆಯನ್ನು ನೋಡಿ ಸಂತೋಷಚಿತ್ತನಾಗಿ, ತಾಯಿ, ಈ ರಾತ್ರಿ ದೇವಾಲಯದಲ್ಲಿ ಪುರಾಣ ಪಠಣವನ್ನು ನಡೆಸುವೆನು. ಅದಕ್ಕಾಗಿ ದೀಪವು ಬೇಕಾಗಿದೆ. ಎಣ್ಣೆಯನ್ನು ನಾನೇ ತಂದುಕೊಳ್ಳುವೆನು. ನೀನು ಒಂದು ದೀಪ ಪಾತ್ರೆಯನ್ನು ಬತ್ತಿ ಸಹಿತ ತಂದರೆ ಸಾಕು. ಅದರ ಕಾಂತಿಯಿಂದ ನಾನು ಪುರಾಣ ಪಠಣವನ್ನು ನಡೆಸುವೆನು. ಇಂದು ಕಾರ್ತೀಕ ಶುದ್ಧ ಪೌರ್ಣಮಿ. ಆದುದರಿಂದ ದೇವಾಲಯದಲ್ಲಿ ದೀಪಾರಾಧನೆಯನ್ನು ನಡೆಸಿದರೆ ಅದಕ್ಕೆ ಸರಿಯಾದ ಫಲವುಂಟು. ದೀಪದ ಪಾತ್ರೆಯನ್ನು ಬತ್ತಿಯನ್ನು ತಂದ ಫಲವು ನಿನಗೂ, ತೈಲವನ್ನು ತಂದ ಫಲವು ನನಗೂ ಬರುವುದು. ಸುಗುಣ ರಾಶಿಯಾದ ಆಕೆಯು ಈ ಮಾತನ್ನು ಕೇಳುತ್ತಲೇ ಸಂತೋಷಾಧಿಕ್ಯದಿಂದ ದೇವಾಲಯಕ್ಕೆ ಹೋಗಿ ಗುಡಿಸಿ ಗೋಮಯದಿಂದ ಸಾರಿಸಿ ರಂಗೋಲಿಯಿಟ್ಟು ಆ ಸ್ಥಳವನ್ನು ಅಲಂಕರಿಸಿದಳು. ನಂತರ ತನ್ನ ಮನೆಗೆ ಹೋಗಿ ಯತಿಯು ತಂದು ಕೊಟ್ಟಿದ್ದ ಎಣ್ಣೆಯನ್ನು ದೀಪದ ಪಾತ್ರೆಗೆ ಹಾಕಿ ಹತ್ತಿಯನ್ನು ತಾನೇ ಬಿಡಿಸಿ ಬತ್ತಿಯನ್ನು ತಾನೇ ಮಾಡಿ ಪಾತ್ರೆಗೆ ಹಾಕಿ ದೇವಾಲಯವನ್ನು ಸೇರಿ ಬೆಳಕನ್ನುಂಟು ಮಾಡಿದಳು. ತದನಂತರ ಆಕೆಯು ಅನೇಕ ಗೃಹಸ್ಥರ ಮನೆಗಳಿಗೆ ಹೋಗಿ ಅವರನ್ನೆಲ್ಲ ಕಂಡು, ಇಂದು ಕಾರ್ತೀಕ ಶುದ್ಧ ಪೌರ್ಣಮಿಯಾದ್ದರಿಂದ ಒಬ್ಬ ಮಹಾನುಭಾವರು ಪುರಾಣವನ್ನು ಪಠಣವನ್ನು ನಡೆಸುವರು ಎಂದು ತಿಳಿಸಿ ಅವರನ್ನೆಲ್ಲ ದೇವಾಲಯಕ್ಕೆ ಕರೆದುಕೊಂಡು ಬಂದು ಅವರೊಂದಿಗೆ ತಾನು ಪೂರ್ತಿಯಾಗಿ ಪುರಾಣ ಶ್ರವಣವನ್ನು ಮಾಡಿದಳು. ಅಂದಿನಿಂದ ಆಕೆಯು ತನ್ನ ಜೀವಮಾನವನ್ನೆಲ್ಲ ಭಗವತ್ ಸೇವೆ, ಭಗವತ್ ಚಿಂತನೆ, ಭಗವತ್ ಕಥಾ ಕಾಲಕ್ಷೇಪ ಇತ್ಯಾದಿಯಾಗಿ ಸತ್ಸಂಗದಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದಳು. ಹೀಗೆ ಕಾಲ ಕಳೆದ ಮೇಲೆ ಆಕೆಯು ಗತಿಸಿದಳು. ಕೂಡಲೇ ವಿಷ್ಣುದೂತರು ಆಕೆಯು ಪವಿತ್ರಳಾದುದರಿಂದ ಪ್ರತ್ಯಕ್ಷರಾಗಿ, ಅಮ್ಮ, ಈ ವಿಮಾನವನ್ನೇರು ಎಂದು ಹೇಳಿದ ಕೂಡಲೇ ಆಕೆಯು ಅಮೂಲ್ಯ ಅಲಂಕಾರಗಳಿಂದ ಶೋಭಾಯಮಾನವಾಗಿದ್ದ ವಿಮಾನವನ್ನು ಹತ್ತಿ ವೈಕುಂಠಕ್ಕೆ ಹೋಗುತ್ತಿರಲು ಮಾರ್ಗ ಮಧ್ಯದಲ್ಲಿ ನರಲೋಕದಲ್ಲಿದ್ದ ತನ್ನ ಪತಿಯನ್ನು ಕಂಡೊಡನೆಯೇ ಆಕೆಯು ವಿಷ್ಣುದೂತರೊಡನೆ ಇಂತೆಂದಳು, ಎಲೈ ಮಹಾನುಭಾವರೇ, ನನ್ನ ಪತಿಯು ಇನ್ನೂ ಮೂವರೊಡನೆ ಕಲೆತು ವಿವಿಧ ನರಕ ಬಾಧೆಯನ್ನು ಅನುಭವಿಸುತ್ತಿದ್ದಾರೆ. ಅಲ್ಲದೆ ನನ್ನ ಪತಿಯೊಡನಿರುವ ಆ ಮೂವರು ಯಾರು ಎಂಬ ವಿಷಯವನ್ನು ಪೂರ್ತಿಯಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಲು ಅವರು ಹೀಗೆಂದರು, ತಾಯಿ, ನಿನ್ನ ಪತಿಯು ಪವಿತ್ರ ಬ್ರಾಹ್ಮಣರ ವಂಶದಲ್ಲಿ ಜನಿಸಿದ್ದರೂ ಸ್ನಾನ ಸಂಧ್ಯಾನುಷ್ಠಾನಗಳನ್ನು ವಿಸರ್ಜಿಸಿ ದುರಾಚಾರ ವೃತ್ತಿಯನ್ನು ಅನುಸರಿಸಿ ಪಾಪಕೃತ್ಯಗಳಾದ ಅಡಿಗೆ ಕೆಲಸವನ್ನು ಮಾಡುತ್ತಾ ದುರ್ಮಾರ್ಗಿಯಾಗಿ ಕಡೆಗೆ ಕಳ್ಳತನವನ್ನು ಕೂಡ ಮಾಡುತ್ತಿದ್ದನು. ಇದರಿಂದ ಮಹಾಪಾತಕನಾಗಿ ನರಕಲೋಕದಲ್ಲಿ ಯಮಯಾತನೆಯನ್ನು ಅನುಭವಿಸಬೇಕಾಗಿ ಬಂತು. ಆತನ ಸಂಗಡ ಇರುವ ಎರಡನೆಯವನು ಕೂಡ ಬ್ರಾಹ್ಮಣನೇ. ಆದುದರಿಂದ ಆತನು ತನ್ನ ಬಾಲ್ಯ ಸ್ನೇಹಿತನನ್ನು ಮೋಸದಿಂದ ಕೊಂದು ಆತನ ದನಕನಕ ವಸ್ತು ವಾಹನಾದಿಗಳನ್ನು ಕದ್ದು ಮಿತ್ರದ್ರೋಹಿಯಾದನು. ನಿನ್ನ ಪತಿಯು ಆ ಎರಡನೆಯ ಬ್ರಾಹ್ಮಣನನ್ನು ಸಂಹರಿಸಿ ಅವನ ಧನವನ್ನೆಲ್ಲ ಅಪಹರಿಸಿದನು. ಮೂರನೆಯವನು ಒಬ್ಬ ಕಿರಾತನು. ಈತನು ಬ್ರಾಹ್ಮಣರಿಬ್ಬರನ್ನು ಕೊಂದು ಬ್ರಹ್ಮಪಾತಕನಾದನು. ಆ ನಾಲ್ಕನೆಯದೊಂದು ಹುಲಿಯು ಕಿರಾತನು ಹೋರಾಡಿ ಇಬ್ಬರು ಒಟ್ಟಿಗೆ ಮಡಿದರು. ಅವರು ನಾಲ್ವರು ಪಾಪಾತ್ಮರಾದುದರಿಂದ ನರಕ ಬಾಧೆಯನ್ನು ಅನುಭವಿಸುತ್ತಿರುವರು ಎಂದರು. ಆ ಸಾಧ್ವಿಮಣಿಯು ವಿಷ್ಣುದೂತರನ್ನು ಕುರಿತು, ಮಹಾತ್ಮರೇ, ನನ್ನ ಪತಿಯನ್ನು ಆತನೊಡನಿರುವ ಮೂವರನ್ನು ನರಕ ಬಾಧೆಯಿಂದ ವಿಮುಕ್ತರನ್ನಾಗಿ ಮಾಡಿ ಎಂದು ಬೇಡಿಕೊಂಡಳು. ಆಗಲ ವಿಷ್ಣುದೂತರು, ಅಮ್ಮ, ನೀನು ಕಾರ್ತೀಕ ಶುದ್ಧ ಪೌರ್ಣಮಿ ದಿನ ಪುರಾಣ ಶ್ರವಣಕ್ಕಾಗಿ ಅವರವರ ಮನೆಗಳಿಗೆ ಹೋಗಿ ಅನೇಕರನ್ನು ಕರೆದುಕೊಂಡು ಬರುವುದು, ಇವೇ ಮೊದಲಾದ 4 ವಿಧ ಪುಣ್ಯಕಾರ್ಯಗಳನ್ನು ನಡೆಸಿದುದರಿಂದಲೂ ನೀನು ಮೇಲೆ ವಿವರಿಸಿದ 4 ವಿಧ ಪುಣ್ಯಕಾರ್ಯಗಳ ಫಲವನ್ನು ನಿನ್ನ ಪತಿಗೂ ಆತನ ಜೊತೆಯಲ್ಲಿರುವ ಆ ಮೂವರಿಗೂ
ಅರ್ಪಿಸುವುದಾದರೆ ಆ ನಾಲ್ವರು ನರಕ ಬಾಧೆಯಿಂದ ಮುಕ್ತರಾಗಿ ಮುಕ್ತಿಯನ್ನು ಪಡೆಯುವರು ಎಂದು ಅವರು ಹೇಳುತ್ತಲೇ ಆಕೆಯು ಹಾಗೆಯೇ ಮಾಡಿದಳು. ಕೂಡಲೇ ಆ 4 ಜನರು ನರಕ ಬಾಧೆಯಿಂದ ಮುಕ್ತರಾಗಿ ಆಕೆಯನ್ನು ಹೊಗಳುತ್ತಾ ದಿವ್ಯ ಶರೀರಿಗಳಾಗಿ ವೈಕುಂಠಕ್ಕೆ ತೆರಳಿದರು. ಆದುದರಿಂದ ಎಲೈ ಮಿಥಿಲಾಧಿಪತಿಯೇ, ಕಾರ್ತೀಕ ಮಾಸದಲ್ಲಿ ಪುರಾಣ ಪಠನ ಶ್ರವಣಾದಿಗಳಲ್ಲಿ ದೀಪಾರಾಧನೆಯನ್ನು ಮಾಡಿದರೂ ಪಾಪ ವಿಮುಕ್ತರಾಗುವುದೇ ಅಲ್ಲದೆ ಮುಕ್ತಿಯನ್ನು ಕೂಡ ಹೊಂದುವರು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದುದರಿಂದ ಅತ್ಯಲ್ಪ ಶ್ರಮದಿಂದ ಅಧಿಕ ಫಲವನ್ನು ಪಡೆಯುವ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿ ಧನ್ಯನಾಗು ಎಂದು ಹೇಳಿದನು. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಲಂಬೋದರನ ಚರಿತ್ರೆ ಎಂಬ 11ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.